ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ 3ನೇ ತರಗತಿಯ ಸವಿಕನ್ನಡ ಪಠ್ಯಪುಸ್ತಕದ ಪಾಠ 2 ನನ್ನ ಕನಸು ಓದೋಣ. ಇನ್ ದಿಸ್ ವಿಡಿಯೋ ಲೆಟ್ಸ್ ರೀಡ್ ಚಾಪ್ಟರ್ ನಂಬರ್ 2 ಫ್ರಮ್ 3rd ಸ್ಟ್ಯಾಂಡರ್ಡ್ ಸವಿಕನ್ನಡ ಟೆಕ್ಸ್ಟ್ ಬುಕ್, ದಟ್ ಇಸ್ ನನ್ನ ಕನಸು, ಮೈ ಡ್ರೀಮ್. ನನ್ನ ಇಸ್ ಮೈ, ಕನಸು ಇಸ್ ಡ್ರೀಮ್. ಸಾಮರ್ಥ್ಯ, ಎಬಿಲಿಟಿ, ಸರಿಯಾದ ಉಚ್ಚಾರದೊಂದಿಗೆ ಮಾತನಾಡುವುದು. ಸರಿಯಾದ, ರೈಟ್ ಆರ್ ಕರೆಕ್ಟ್. ಉಚ್ಚಾರ ಇಸ್ ಪ್ರೊನೌನ್ಸಿಯೇಷನ್. ಮಾತನಾಡು ಇಸ್ ಟು ಸ್ಪೀಕ್. ಸ್ಪೀಕಿಂಗ್ ವಿತ್ ದ ರೈಟ್ ಪ್ರೊನೌನ್ಸಿಯೇಷನ್. ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ಗೊತ್ತಿರುವ ಸರಳ ಕಥೆಗಳನ್ನು ಹೇಳುವುದು. ಸ್ವರಭಾವ ಇಸ್ ವಾಯ್ಸ್ ಮಾಡ್ಯುಲೇಷನ್ ಆರ್ ಟೋನ್. ಅಭಿನಯ, ಆಕ್ಷನ್. ಮೂಲಕ, ಥ್ರೂ. ಗೊತ್ತಿರುವ, ನೋನ್, ಸರಳ, ಸಿಂಪಲ್. ಕತೆ, ಸ್ಟೋರಿ. ಹೇಳು ಇಸ್ ಟು ಟೆಲ್. ಟೆಲ್ಲಿಂಗ್ ದ ಸಿಂಪಲ್ ಸ್ಟೋರಿ ಥ್ರೂ ರೈಟ್ ಟೋನ್ ಆರ್ ವಾಯ್ಸ್ ಮಾಡ್ಯುಲೇಷನ್ ಆ್ಯಂಡ್ ಆಕ್ಷನ್. ಪ್ರವೇಶ, ಎಂಟ್ರಿ. ನಾವು ಕನಸನ್ನು ಕಾಣುತ್ತೇವೆ ಅಲ್ಲವೇ? ಡ್ರೀಮ್. ಕಾಣು ಇಸ್ ಟು see or look. ಅಲ್ಲವೇ is right, or are we not, or we are dreaming, right? We dream, right? ಹಾಗಿದ್ದರೆ ನೀನು ಕಂಡ ಕನಸೊಂದನ್ನು ನೆನಪು ಮಾಡಿಕೋ. ಇನ್ ಸಚ್ ಕೇಸ್ ರಿಮೆಂಬರ್ or recollect the dream which you had. ಕನಸು, ಡ್ರೀಮ್, ಒಂದನ್ನು, ಒನ್ ಡ್ರೀಮ್. ಕಂಡ ಇಸ್ saw. ನೆನಪು ಇಸ್ ಟು ರಿಮೆಂಬರ್. ರಿಮೆಂಬರ್ ಒನ್ ಸಚ್ ಡ್ರೀಮ್. ಇಲ್ಲಿ ವಿದ್ಯಾರ್ಥಿಯೊಬ್ಬ ಕಂಡ ಕನಸಿದೆ. ಇಲ್ಲಿ ಹಿಯರ್ ವಿದ್ಯಾರ್ಥಿ ಸ್ಟೂಡೆಂಟ್. ಕಂಡ, saw. ಹಿಯರ್ ಈಸ್ ಅ ಡ್ರೀಮ್ which was dreamt by a student. ಅದು ಏನಿರಬಹುದು? ವಾಟ್ ಇಟ್ ಕುಡ್ ಬಿ ಎಂಬ ಕುತೂಹಲವೇ? ಆರ್ ಯು ಕ್ಯೂರಿಯಸ್? ಕುತೂಹಲ ಇಸ್ ಕ್ಯೂರಿಯಸ್. ಹಾಗಿದ್ದರೆ ಅದನ್ನು ತಿಳಿದು ಗೆಳೆಯರೊಂದಿಗೆ ಹಂಚಿಕೋ. ಇನ್ ಸಚ್ ಕೇಸ್, ಹಾಗಿದ್ದರೆ. ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆರ್ ರೀಡ್ ದ್ಯಾಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ದೆನ್ ಶೇರ್ ಇಟ್ ವಿತ್ ದ ಫ್ರೆಂಡ್. ಗೆಳೆಯ ಇಸ್ ಫ್ರೆಂಡ್. ಹಂಚು ಇಸ್ ಟು ಶೇರ್. Let's read the chapter. What is that dream? ಒಂದು ದಟ್ಟವಾದ ಕಾಡು. ಒನ್ ದಟ್ಟ, ಡೆನ್ಸ್. ಕಾಡು, ಫಾರೆಸ್ಟ್. ಇಟ್ ವಾಸ್ ಅ ಡೆನ್ಸ್ ಫಾರೆಸ್ಟ್. ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿ ಹಣ್ಣುಗಳು, ದುಂಬಿಯ ಝೇಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಜುಳು ಹರಿಯುತ್ತಿರುವ ಝರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಇಟ್ ಈಸ್ ಅಬೌಟ್ ದ ಸೆಟ್ಟಿಂಗ್, ಹೌ ದ್ಯಾಟ್ ಡೆನ್ಸ್ ಫಾರೆಸ್ಟ್ ವಾಸ್ ಲುಕಿಂಗ್. ವಿಶಾಲ, ವೈಡ್. ಪ್ರದೇಶ, ಪ್ಲೇಸ್. ಬೆಳೆ ಇಸ್ ಟು ಗ್ರೋ. ಎತ್ತರ, ಟಾಲ್. ಮರ ಇಸ್ ಟ್ರೀ. ಗಿಡ, ಪ್ಲಾಂಟ್. ಹೌ ವಾಸ್ ದ ಫಾರೆಸ್ಟ್? ಫಾರೆಸ್ಟ್ ವಾಸ್ ಡೆನ್ಸ್ ಆ್ಯಂಡ್ ಟಾಲ್ plants and trees grown in a wide place. ಮರಗಳನ್ನು ಬಳಸಿ is using. ಮುಗಿಲೆತ್ತರಕ್ಕೆ, ಮುಗಿಲು is cloud, ಎತ್ತರಕ್ಕೆ is till the height. ಎತ್ತರ is height. Till the height of a cloud. ಹಬ್ಬುತ್ತಿರುವ, ಹಬ್ಬು is to spread. ಬಳ್ಳಿ, creeper. Creepers or climbers have grown till the height of a cloud using the trees. ಹಸಿರಿನ ಬಣ್ಣದ ಚಿತ್ತಾರ. ಹಸಿರು is greenery, ನಡುವೆ, in the middle. ಬಣ್ಣ, ಕಲರ್ಫುಲ್ or color. ಚಿತ್ತಾರ, ಡಿಸೈನ್. ಮೂಡಿಸು is to create. ಹೂ, ಫ್ಲವರ್, ಹಣ್ಣು, ಫ್ರೂಟ್ಸ್.
Flowers and fruits have created a colorful design in the middle of the greenery. Dumbis, bee, jhenkara, buzzing of the bees. Next, what else? Pakshigala kalarava. Pakshi is bird. Kalarava, chirping or melodious voice. Naduve, middle. Teli is floating. Baru is come. Kogile, cuckoo. Dhwani is voice or sound. Then we could hear the sound of cuckoo. It was floating and coming in the middle of somewhere in the forest. Julu julu hariyuttiruva. Hari is to float. Jhari is falls, waterfalls. Ninada is melodious sound. Then there was a sound, julu julu sound coming from waterfalls. ಇಂತಹ ಸುಂದರ ಪರಿಸರವು in such ಸುಂದರ ಬ್ಯೂಟಿಫುಲ್ ಪರಿಸರ is environment or nature. ಪ್ರಾಣಿ is animal, ಪಕ್ಷಿ bird. ನೆಮ್ಮದಿ peaceful, ಆಶ್ರಯ shelter. ತಾಣ is the place. It was a shelter for such a beautiful environment or nature was a shelter for animals and birds. A peaceful shelter for animals and birds. Next, ಒಂದು ಮುಂಜಾನೆ, that was one morning. ಮುಂಜಾನೆ, early morning. ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಕಾಡು ಫಾರೆಸ್ಟ್, ಕಲರವ the melodious sound in the forest. ನಡುವೆ in middle. ಹೆಜ್ಜೆ footsteps. ಸಪ್ಪಳ is sound. ಪ್ರಾಣಿಗಳ animals. ಕಿವಿ ear. ನಿಮಿರು is to stretch. ಕಿವಿಯನ್ನು ನಿಮಿರು is stretching their ears, that is becoming alert. Animals, they stretch their ears when they hear any sound to listen carefully, to alert themselves. Animals got alerted in between this melodious sound of the forest. They could hear the footsteps, the sound of some footsteps. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಏನೆಂದು, ವಾಟ್ ಇಸ್ ದ್ಯಾಟ್? ನೋಡು ಇಸ್ ಟು ಸಿ. ನೋಡುವಷ್ಟರಲ್ಲಿ, ಬೈ ದ ಟೈಮ್ ದೇ ಸಾ ದ್ಯಾಟ್. ಮರ ಟ್ರೀ, ಬುಡ ಬೇಸ್. ಬಿದ್ದ ಇಸ್ ಫಾಲ್. ಹೊಡೆತ ಇಸ್ ಬೀಟಿಂಗ್ ಆರ್ ಹಿಟ್ಟಿಂಗ್ ಆರ್ ಸ್ಟ್ರೋಕ್. ಚೀರು is to scream, haru is to fly. By the time they saw what is that, then the birds were screaming and flying. Why? They could hear the stroke at the base of the tree. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಸನಿಹ ನಿಯರ್ ಬೈ ಆರ್ ಕ್ಲೋಸ್ ಬೈ. ಭಯ ಫಿಯರ್ ಮಿಶ್ರಿತ ಮಿಕ್ಸ್ಡ್. ಫಿಯರ್ಫುಲ್ ಕುತೂಹಲ ಕ್ಯೂರಿಯಾಸಿಟಿ. ಯಾರದು ಹೂ ಇಸ್ ದ್ಯಾಟ್ ಎಂದು ಲೈಕ್ ದ್ಯಾಟ್ ತಿರುಗಿ ಟರ್ನ್ ನೋಡಿದವು. ದೇ ಸಾ. Nearby animals turned and saw with lots of fear, and they saw fearfully as well as with lots of curiosity. Who is that? ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಮಾನವ ಹ್ಯೂಮನ್. ಸಿಟ್ಟು ಆಂಗ್ರಿ. ವಾದ ಆರ್ಗ್ಯುಮೆಂಟ್. ಮುಂದಾಗು is to come forward. They saw the human and they got very angry and they came forward to argue with that human. Now,
Mola says, Mola is rabbit. ಏ ಮಾನವ, ಹೇ ಹ್ಯೂಮನ್, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಬುದ್ಧಿ, ಇಂಟೆಲಿಜೆನ್ಸ್. ಯು ಡಿಂಟ್ ಇವನ್ ರಿಯಲೈಸ್ ಯುವರ್ ಮಿಸ್ಟೇಕ್. ಆರ್ ಯು ನಾಟ್ ಇಂಟೆಲಿಜೆಂಟ್? ಯು ಡಿಂಟ್ ಇವನ್ ಲರ್ನ್ ಯೆಟ್. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಅತಿವೃಷ್ಟಿ, ಹೆವಿ ರೇನ್. ಅನಾವೃಷ್ಟಿ ಇಸ್ lack of rain or no rain, drought. ಸಾವು, ಡೆತ್. ನೋವು, ಪೇನ್. ಸಂಭವಿಸು is to occur with heavy. Many have died and going through the pain. Why this happened? These are all occurred because of heavy rain or and drought. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ. ಸ್ಟಿಲ್ ಯು ಹ್ಯಾವ್ ಕಮ್ ಫಾರ್ವರ್ಡ್ ಟು ಡಿಸ್ಟ್ರಾಯ್ ದ ಫಾರೆಸ್ಟ್. ಆದರೂ ಸ್ಟಿಲ್, ನಾಶ ಈಸ್ ಡಿಸ್ಟ್ರಾಯ್, ಮುಂದಾಗು ಇಸ್ ಟು ಕಮ್ ಫಾರ್ವರ್ಡ್. ಛೀ ಅವಿವೇಕಿ, ಛೀ ಯು ಆರ್ ಅ ಫೂಲ್, ಯು ಆರ್ ಸ್ಟುಪಿಡ್. ಅವಿವೇಕಿ ಸ್ಟುಪಿಡ್ ಆರ್ ಅ ಫೂಲ್. ಮಾನವ ರಿಪ್ಲೈಸ್, ದಟ್ ಇಸ್ ಹ್ಯೂಮನ್. ಅಂಜುಬುರುಕ ಪ್ರಾಣಿಯೇ, ಹೇ ಕವರ್ಡ್. ಅಂಜುಬುರುಕ ಇಸ್ ಕವರ್ಡ್. ಹೇ ಕವರ್ಡ್ ಅನಿಮಲ್, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ? ಯು ಆರ್ ಟೆಲ್ಲಿಂಗ್ ಹ್ಯೂಮನ್ ಅ ಫೂಲ್ ಆ್ಯಂಡ್ ಯು ಆರ್ ಸೇಯಿಂಗ್ ಹ್ಯೂಮನ್ ಅ ಸ್ಟುಪಿಡ್, ಅ ಫೂಲ್. ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು? ವಾಟ್ ಡು ಯು ನೋ ಅಬೌಟ್ ಅವರ್ ಇಂಟೆಲಿಜೆನ್ಸ್? ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್. ದೆನ್ ಕೊಡಲಿಯನ್ನು ಹೆಗಲ ಮೇಲೆ ಇಟ್ಟು ಗತ್ತಿನಿಂದ ಹೇಳಿದನು. ದೆನ್ ಹಿ ಕೆಪ್ಟ್ ದ ಆಕ್ಸ್. ಕೊಡಲಿ ಇಸ್ ಆಕ್ಸ್. ಹೆಗಲು, ಶೋಲ್ಡರ್. ಮೇಲಿಡು ಇಸ್ ಟು ಕೀಪ್ ಆನ್, ಶೋಲ್ಡರ್. ಗತ್ತು ಇಸ್ pride or proudly he is saying. He kept the axe on his shoulder and he told very proudly. What do you know about human? You are a coward animal. What do you know about our intelligence? Now ಜಿಂಕೆ is saying, ಜಿಂಕೆ is deer. ಹೇಳಪ್ಪ ನಿನ್ನ ಜಾಣತನವನ್ನು. Tell me about your intelligence. ಜಾಣತನ, intelligence or smartness. ನಾವು ಸ್ವಲ್ಪ ತಿಳಿಯುತ್ತೇವೆ. Let us know as well. ಸ್ವಲ್ಪ, little, ತಿಳಿ is to know. ನಾವು, we too. Let us know little about it. ಮಾನವ, human replies, ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. Now he says what all we have created. ಸೃಷ್ಟಿಸು is to create. ಆಕಾಶ, sky. ಹಾರು is to fly. ವಿಮಾನ is aeroplane. ನೀರು, water. ಮೇಲೆ, over. ಚಲಿಸು is to move. ದೋಣಿ, boat. ಹಡಗು, ship. We have created the aeroplanes which fly in the sky, ships, boat and ships which float or move on water. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? These things are enough, right, for our intelligence, to show we are intelligent. ಸಾಕು is enough. ಇದಿಷ್ಟು, this much. Now Nari replies. Nari is jackal. ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ. ಕತ್ತು is neck. ಮೇಲೆತ್ತಿ is to lift. ಎತ್ತು is to lift. ಮೇಲೆ is up. It lifted its neck up. And ಮೂದಲಿಸು, sniffing. It sniffs, lifting its neck up. And it says, ಪಕ್ಷಿಯನ್ನು ನೋಡಿ ವಿಮಾನವನ್ನು, ಜಲಚರಗಳನ್ನು ನೋಡಿ ದೋಣಿ, ಹಡಗುಗಳನ್ನು ನಿರ್ಮಿಸಿರುವೆ. You have created these by looking at birds and aquatic animals. Pakshi, birds. Looking at the birds, you created Vimana, aeroplane. And looking at Jalachara, aquatic animals. And you created Doni, boat. And Hadagu, ship. ಇದರಲ್ಲಿ ನಿಮ್ಮ ಸ್ವಂತಿಕೆ ಏನಿದೆ? In this, what is your own personal creativity, ಸ್ವಂತಿಕೆ?
is independent identity. What is your individual identity in this? You have copied. ಮಾನವ, human replies. ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ. Then human was bit dull listening to jackal's words. ಮಂಕು is dull. ತೋರ್ಪಡಿಸಿ is to show. ತೋರ್ಪಡಿಸಿಕೊಳ್ಳದೆ, not showing. He was bit dull but he was not showing. But he replies, ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ. We have created clothes to look beautiful. ಸುಂದರವಾಗಿ, beautiful. ಕಾಣು is to look. ಉಡುಗೆ ತೊಡುಗೆ is clothes or attire. ನಿಮಗಿದು ತಿಳಿಯದೆ? Don't you know about this one? Are you not aware of this one? ಜಿಂಕೆ, dear replies, ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೊ. You recollect that you were initially wearing our skin itself. ಮೊದಲಿಗೆ, initially. ಚರ್ಮ is skin. ನಮ್ಮ ಚರ್ಮ, our skin. ಧರಿಸು is to wear. ನೆನಪಿಸಿಕೊ is to remember or recollect. ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ವಿಶೇಷ is special. What is so special about your clothes? ಬಟ್ಟೆ is clothes. ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಪ್ರಾಣಿ, ಅನಿಮಲ್, ಪಕ್ಷಿ, ಬರ್ಡ್, ಕೀಟ, ಇನ್ಸೆಕ್ಟ್, ಮೈಬಣ್ಣ, ಬಾಡಿ ಕಲರ್. ಮನಸೋತು is impressed. ನಮ್ಮಂತೆ, like us. ಸುಂದರ, beautiful. ಸಿದ್ಧಪಡಿಸು is to create. You created these clothes to look beautiful like us. You got impressed by animals, birds and insects' body color and you wanted to look like us. That's why you created clothes. ಸಹಜ ಸೌಂದರ್ಯ ನಮ್ಮದು, ತಿಳಿಯಿತೆ? ಸಹಜ, ರಿಯಲ್. ಸೌಂದರ್ಯ, ಬ್ಯೂಟಿ. ನಮ್ಮದು, ours. ತಿಳಿಯಿತೆ? Did you understand? Or now at least you got to know real beauty is ours. Ours is the real beauty. ಕೋತಿ, ಕೋತಿ is monkey. ಕೋತಿ says, ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ. ಕೋತಿ, the monkey was hanging on the branch. ಕೊಂಬೆ is branch. ಹಿಡಿ is to hold. ಜೋತಾಡು is to hang. ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ? Now monkey says, so you compare the eyes, the beauty to deer's eye, and peacock, the walk like peacock's walk, and the sound or the voice, melody like cuckoo. You compare these things with animals. Now tell me, you are beautiful or we are beautiful? ಜಿಂಕೆ is deer, ಕಣ್ಣು is eyes. Eyes are like deer's eyes. ನವಿಲು is peacock, ನಡಿಗೆ is walk. So walk is like peacock's walk. ಕೋಗಿಲೆ is cuckoo, ದನಿ is voice. The voice is like cuckoo's voice. ಇರಬೇಕು, should have. So your eyes should be like deer's eye. Your walk should be like peacock's walk. Your voice should be like cuckoo's voice. ಎಂದೆಲ್ಲ, like that and all you say. ನೀವು, that is you. ಸುಂದರವೋ, ಬ್ಯೂಟಿಫುಲ್. Are you the one who is beautiful? ಅಥವಾ or ನಾವು ಸುಂದರ, or we are the ones who are beautiful? The monkey says. ಕಾಡು ಹಂದಿ says. ಕಾಡು ಹಂದಿ is
ವೈಲ್ಡ್ ಬೋರ್. ಗುಟುರು ಹಾಕುತ್ತಾ. ಗುಟುರು ಈಸ್ ಟು ಮೂವ್. MOO. Like cows move. So it was moving and saying, ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ. ಅಗತ್ಯ ಇಂಪಾರ್ಟೆಂಟ್, ವಸ್ತು ಥಿಂಗ್, ಉತ್ಪಾದಿಸು ಇಸ್ ಟು ಪ್ರೊಡ್ಯೂಸ್, ಕಾರ್ಖಾನೆ ಇಂಡಸ್ಟ್ರಿ ಆರ್ ಫ್ಯಾಕ್ಟ್ರಿ, ಹೊಗೆ ಸ್ಮೋಕ್, ಕಲ್ಮಶ ಡರ್ಟ್ ಹೊರ ಔಟ್ಸೈಡ್, ಹಾಕು ಇಸ್ ಟು ಕೀಪ್ ಆರ್ ಪುಟ್. Those factories which produce important things, they emit smoke and dirt. ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ. ಇದರಿಂದ ಗಾಳಿ ಈಸ್ ಏರ್, ಮಣ್ಣು ಮಡ್, ನೀರು ವಾಟರ್, ಮಲಿನ ಇಸ್ ಟು ಪೊಲ್ಯೂಟ್. ಬಿಕಾಸ್ ಆಫ್ ದಿಸ್ ಏರ್, mud and water will be polluted. ಇದೇಕೆ ನಿಮಗೆ ತಿಳಿಯುವುದಿಲ್ಲ? Why don't you know about this one? ಮಾನವ, ಹ್ಯೂಮನ್. ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು. ಆದರೂ ತೋರ್ಪಡಿಸಿಕೊಳ್ಳದೆ, ಒಗ್ಗಟ್ಟು ಯೂನಿಟಿ ಆರ್ ಟುಗೆದರ್ನೆಸ್, ಬುದ್ಧಿವಂತಿಕೆ ಇಂಟೆಲಿಜೆನ್ಸ್, ಸೋಲು ಇಸ್ ಟು fail or lose, ಮನವರಿಕೆ ರಿಯಲೈಸ್, ತೋರ್ಪಡಿಸು ಇಸ್ ಟು ಶೋ, ತೋರ್ಪಡಿಸಿಕೊಳ್ಳದೆ ನಾಟ್ ಶೋಯಿಂಗ್. The human, he realized that he is losing when he saw the unity and intelligence among these animals, but still he didn't show that. He's telling, ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ. ಬಯಲು ಇಸ್ ಓಪನ್ ಗ್ರೌಂಡ್ ಆರ್ ಓಪನ್ ಸ್ಪೇಸ್. ವಾಸ ಇಸ್ ಟು ಲಿವ್. ಗೊತ್ತು ಇಸ್ ಟು ನೋ. ಕಟ್ಟು ಇಸ್ ಟು ಬಿಲ್ಡ್. ಸುಂದರ ಬ್ಯೂಟಿಫುಲ್ ಮನೆ ಹೌಸ್. ವಾಟ್ ಡು ಯು ನೋ ಅಬೌಟ್ ದ ಬ್ಯೂಟಿಫುಲ್ ಹೌಸಸ್ ವಿಚ್ ವಿ ಬಿಲ್ಟ್ when you are living in the open space? ನಮ್ಮ ಬುದ್ಧಿವಂತಿಕೆ ಬಂದು ನೋಡಿ. ಕಮ್ ಆ್ಯಂಡ್ ಸಿ. ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ. ಯು ವಿಲ್ ನೋ ಅವರ್ ಇಂಟೆಲಿಜೆನ್ಸ್. ಕಾಗೆ, ಕ್ರೋಯಿ ಸೇಯಿಂಗ್, ಗೀಜಗನ ಗೂಡು, ಜೇನುಗೂಡು, ಗೆದ್ದಲು ಹುಳ ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಗೀಜಗ, ವೀವರ್ಸ್ ಬರ್ಡ್. ಗೂಡು is nest. Nest which is built by weaver's bird. Jenu-goodu. Jenu is honey. Goodu is hive, beehive. Geddalu hula, that is white ant. Hutta is ant hill or ant house. Eshtu sundara, how much beautiful. Surakshita, safe. So these weaver's bird nest, beehive, ant hill by white ants, these are very safe and so beautiful. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ. ಕಸ ವೇಸ್ಟ್, ಸಾಧನೆ ಅಚೀವ್ಮೆಂಟ್ ಮುಂದೆ ಇನ್ ಫ್ರಂಟ್, ಪ್ರಕೃತಿ ನೇಚರ್ ನಾಶ ಡಿಸ್ಟ್ರಾಯ್, ಶೂನ್ಯ ಇಸ್ zero. Your achievement is zero, which destroys the nature. This is zero in front of our achievement, which we make from the waste. We make these from the waste. In front of this, your achievement is zero as it destroys the nature. ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ. ಬೆರಗು ಇಸ್ ಟು wonderstruck. He was wonderstruck by the intelligence of these animals and birds. ಮಾನವ, ಹ್ಯೂಮನ್ ಈಸ್ ರಿಪ್ಲೈಯಿಂಗ್, ಆಶ್ಚರ್ಯದಿಂದ, ಸರ್ಪ್ರೈಸಿಂಗ್ಲಿ, ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು? ಹೌ ಡು ಯು ನೋ ಅಬೌಟ್ ಆಲ್ ದೀಸ್?
ಕೊಕ್ಕರೆ is crane. ಬಳುಕುತ್ತಾ, ಬೆಂಡಿಂಗ್, ಇಟ್ ಸೇಸ್. ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ನಮ್ಮಲ್ಲಿ ವಿದಿನ್ ಆರ್ಸ್. ಕೆಲವರು ಫ್ಯೂ, ವರ್ಷ ಇಯರ್. ಕೆಲವು ಫ್ಯೂ, ತಿಂಗಳು ಇಸ್ ಮಂತ್. ದೇಶ ಕಂಟ್ರಿ, ವಿದೇಶ ಇಸ್ ಔಟ್ ಆಫ್ ಕಂಟ್ರಿ, ಫಾರಿನ್, ಅಬ್ರಾಡ್. ವಲಸೆ ಇಸ್ migrate. We migrate to other parts of the country or other parts abroad or foreign for few of the months in a year. Among us, few among us. ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ದೇರ್ ವಿ ಡಿಸ್ಕಸ್ ವಿತ್ ದ ಫ್ರೆಂಡ್ಸ್. ಗೆಳೆಯ, ಫ್ರೆಂಡ್. ಚರ್ಚಿಸು ಇಸ್ ಟು ಡಿಸ್ಕಸ್. ನಿಮಗಿದು ತಿಳಿಯದೆ, ಡೋಂಟ್ ಯು ನೋ ಅಬೌಟ್ ದಿಸ್ ಒನ್? ದೆನ್ ಮರ ಇಸ್ ಟ್ರೀ ಸೇಸ್. ಸಹನೆಯಿಂದ ಆಲಿಸುತ್ತಿದ್ದ ಮರವು, ಸಹನೆ ಇಸ್ ಪೇಷನ್ಸ್ಲಿ. ಆಲಿಸು ಇಸ್ ಟು ಲಿಸನ್. ಪೇಷಂಟ್ಲಿ ದ ಟ್ರೀ ವಾಸ್ ಲಿಸ್ನಿಂಗ್. ನೌ ಇಟ್ ಸೇಸ್, ಹೇ ಮಾನವ, ಹೇ ಹ್ಯೂಮನ್, ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಏನು ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ. ಏನೇ, ವಾಟ್ ಎವರ್ ಮಾಡಿದ್ದರೂ, ಡನ್ ಅಥವಾ ಆರ್ ಮುಂದೆ, ಇನ್ ದ ಫ್ಯೂಚರ್, ಇನ್ ದ ಕಮಿಂಗ್ ಡೇಸ್. ಮಾಡಿದರೂ, ವಾಟ್ ಎವರ್ ಯು ವಿಲ್ ಬಿ ಡೂಯಿಂಗ್, ಅದು, ದ್ಯಾಟ್. ಪ್ರಕೃತಿ, ನೇಚರ್, ಪ್ರಭಾವ, ಇನ್ಫ್ಲೂಯೆನ್ಸ್. ಸೊ ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಹ್ಯಾವ್ ಡನ್ ಆಲ್ರೆಡಿ, ಆ್ಯಂಡ್ ಆರ್ ವಾಟ್ ಎವರ್ ಯು ವಿಲ್ ಬಿ ಡೂಯಿಂಗ್ ಇನ್ ಫ್ಯೂಚರ್, that is because of influence of the nature. ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದು ಮೊದಲು ಅರಿತುಕೋ. ಫಸ್ಟ್, realize that your generation will be destroyed if you destroy the forest, as forest is a part of the nature. ಅಂಗ, ಪಾರ್ಟ್. ಪ್ರಕೃತಿ ಅಂಗ, ಪಾರ್ಟ್ ಆಫ್ ನೇಚರ್. ಕಾಡಿನ, ಫಾರೆಸ್ಟ್ ಈಸ್ ಪಾರ್ಟ್ ಆಫ್ ದ ನೇಚರ್. ಇಫ್ ಯು ಡಿಸ್ಟ್ರಾಯ್ ದ್ಯಾಟ್, ನಿನ್ನ ಸಂತತಿ ಇಸ್ ಜನರೇಷನ್. ನಾಶವೆಂಬುದು, ಯುವರ್ ಜನರೇಷನ್ ವಿಲ್ ಬಿ ಡಿಸ್ಟ್ರಾಯ್ಡ್. ಮೊದಲು, ಫಸ್ಟ್. ಅರಿತುಕೋ ಇಸ್ ಟು ಅಂಡರ್ಸ್ಟ್ಯಾಂಡ್ ಆರ್ ರಿಯಲೈಸ್ ಇಟ್. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಕಮ್ ಫಾರ್ವರ್ಡ್ ಟು ಸೇವ್ ದ ಫಾರೆಸ್ಟ್. ಸಂರಕ್ಷಣೆ, ಸೇವ್. ಮುಂದಾಗು, ಕಮ್ ಫಾರ್ವರ್ಡ್. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಲರ್ನ್ ಫ್ರಮ್ ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ, ಯು ವುಡ್ ಹ್ಯಾವ್ ಹರ್ಡ್ ಅಬೌಟ್ ಹರ್. ಸಾಲು ಮರ, ಸಾಲು ಇಸ್ ಲೈನ್, ಮರ ಇಸ್ ಟ್ರೀ. ಟ್ರೀಸ್ ಆನ್ ಬೋತ್ ಸೈಡ್ಸ್ ಆಫ್ ದ ರೋಡ್ ಆರ್ ಪಾತ್. ಕಲಿ is to learn from her, look at her and learn. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಯು ಶೋ ಯುವರ್ ಇಂಟೆಲಿಜೆನ್ಸ್ ಬೈ ಸೇವಿಂಗ್ ದ ನೇಚರ್ ಅಲಾಂಗ್ ವಿತ್ ಯುವರ್ ಲಿವಿಂಗ್. ಬದುಕು is to live, ಜೊತೆಗೆ, ಟುಗೆದರ್ ಆರ್ ಅಲಾಂಗ್ ವಿತ್ ಯುವರ್ ಲಿವಿಂಗ್. ಪ್ರಕೃತಿ, ನೇಚರ್, ಉಳಿವು. ಟು ಸೇವಿಂಗ್ ದ ನೇಚರ್. ನಿನ್ನ ಬುದ್ಧಿವಂತಿಕೆ, ಯುವರ್ ಇಂಟೆಲಿಜೆನ್ಸ್. ತೋರಿಸು is to show your intelligence by saving the nature along with your living. ಏಳು, ಎಚ್ಚರಗೊಳ್ಳು. ಏಳು, get up or wake up. ಎಚ್ಚರಗೊಳ್ಳು, be cautious. ಎಚ್ಚರ is cautious. Get up or wake up and be cautious. ಸಮಯ ಮೀರುವ ಮುನ್ನ ಎದ್ದೇಳು. ಸಮಯ, ಟೈಮ್. ಮೀರು is to cross. ಮುನ್ನ, ಬಿಫೋರ್. ಎದ್ದೇಳು is to wake up. Wake up before it is too late. By then, ಅಮ್ಮ is mother. ಅಮ್ಮ is telling, ರಾಜು ಏಳೋ, ಶಾಲೆಗೆ ತಡವಾಗುತ್ತೆ.
ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆಯ ಮೇಲೆ ಕುಳಿತ. Now what happens? Raju is this boy's name. He was all this story in the forest. Humans and that human. Now his mother comes and waking him up. ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ. ಎಚ್ಚರ is to wake up or be cautious. ಕೂಗು is scream or call loudly. ಹಾಸಿಗೆ is bed, ಮೇಲೆ on. ಕುಳಿತುಕೋ is to sit. He sat on the bed. He woke up by his mother's sound. Mother is coming and saying, Raju, ಏಳು, get up or wake up. ಶಾಲೆಗೆ, school, ಶಾಲೆ school. ತಡವಾಗುತ್ತೆ, ತಡ is late. You will get late to go to school. Now Raju is saying, ಅಮ್ಮ ನನಗೆ ಕನಸು ಬಿದ್ದಿತ್ತು. Mom, I had a dream. ಎಂಥ ಕನಸು ಗೊತ್ತಾ? ಡು ಯು ನೋ ವಾಟ್ ಡ್ರೀಮ್? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು. ಆಲ್ ಅನಿಮಲ್ಸ್ ಇನ್ ದ ಫಾರೆಸ್ಟ್ ದೇ ಚೇಂಜ್ಡ್ ಮೈಂಡ್ ಆಫ್ ಹ್ಯೂಮನ್. ಹಿ ಹ್ಯಾಡ್ ಗಾನ್ ಟು ಕಟ್ ದ ಟ್ರೀ ಇನ್ ದ ಫಾರೆಸ್ಟ್. ಸೇರಿ ಟುಗೆದರ್. ಮರ ಇಸ್ ಟ್ರೀ, ಕಡಿ ಇಸ್ ಟು ಕಟ್. ಹೋದ, ಹೂ ಹ್ಯಾಡ್ ಗಾನ್ ಆರ್ ವೆಂಟ್. ಮನುಷ್ಯ ಇಸ್ ಮಾನವ ಆರ್ ಹ್ಯೂಮನ್. ಮನ ಪರಿವರ್ತನೆ, ಚೇಂಜಿಂಗ್ ಒನ್ಸ್ ಮೈಂಡ್. ದೇ ಕನ್ವರ್ಟೆಡ್ ಆರ್ ದೇ ಮೇಡ್ someone's mind change. That is, here in this case they made that human's mind change who had gone to cut the tree. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ? ಡು ಯು ನೋ ಹೌ ಮೆನಿ ಆನಿಮಲ್ಸ್ ವರ್ ದೇರ್? ಎಷ್ಟೆಲ್ಲ is ಹೌ ಮೆನಿ. ಗೊತ್ತಾ? ಡು ಯು ನೋ? ನಾವು ಅಮ್ಮ ರಿಪ್ಲೈಸ್ or mother replies, ಹೌದಾ? ರಿಯಲಿ? ಇಸ್ ಇಟ್ ಸೊ? ನಿಜವಾಗಿಯೂ ಇದು ಒಳ್ಳೆಯ ಕನಸೆ. ರಿಯಲಿ ಇಟ್ ಈಸ್ ಅ ಗುಡ್ ಡ್ರೀಮ್. ನಿಜವಾಗಿ, ರಿಯಲಿ, ಇದು, ದಿಸ್, ಒಳ್ಳೆಯ ಇಸ್ ಗುಡ್, ಕನಸೆ ಇಸ್ ಡ್ರೀಮ್. ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ? ಲಾಸ್ಟ್ ನೈಟ್. ನಿನ್ನೆ ಈಸ್ ಎಸ್ಟರ್ಡೇ, ರಾತ್ರಿ ಇಸ್ ನೈಟ್. ಲಾಸ್ಟ್ ನೈಟ್ ಓದಿ, read. ಮಲಗು is to sleep. You have read the story, ಕಾಡಿನ ಕತೆ, story of a forest. ಕತೆ is story. ಮಲಗಿದೆಯಲ್ಲ, slept, right? You read that story and slept, right? ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ಅದಕ್ಕೆ, that is why, ಈ ರೀತಿ, this type, ಕನಸು, dream, ಬಿದ್ದಿದೆ. You got a dream like this. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಬಹಳಷ್ಟು is so much. ಕಲಿ is to learn. There's so much, lot to learn from animals. ನೋಡು, ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ. Look there. That hen is waking up everybody. ಕೋಳಿ, hen, ಕೂಗು is to call or scream. ಎಲ್ಲರನ್ನು ಎಚ್ಚರಿಸು is to wake up. ಎಚ್ಚರಿಸು, it can be cautious or wake up. Here ಎಚ್ಚರ is wake up. ಏಳು ಬೇಗ, get up fast or wake up fast. ಬೇಗ is fast. This is all about chapter number 2, ನನ್ನ ಕನಸು. I hope you like the narration. Also, please don't forget to like, share as well as to subscribe to this channel.